ಈಗ ರಜತ್ ಅವರು ಕೂಡ ಸಾಕಷ್ಟು ನಿಮ್ಗೆ ಇದ್ ಮಾಡಿದ್ರು, ಹೊರಗಡೆ ಬಂದ್ಮೇಲೆ ಪಾರ್ಟಿ ಮಾಡೋಣ, ಟ್ರಿಪ್ ಹೋಗೋಣ ಅಂತೆಲ್ಲ ಹೇಳಿದ್ರು ನಿಮ್ಗೆ. ಸೊ ಅವ್ರ ಸಪೋರ್ಟ್ ಕೂಡ ತುಂಬಾನೇ ಇದೆ ನಿಮ್ಗೆ. ಹೌದೌದು. ಸೊ ರಜತ್ ಅವ್ರನ್ನ ಭೇಟಿ ಆಗಿದ್ರಾ ಅಥವಾ ಕಾಲ್ ಅಲ್ಲೇ ಹೌದು. ಮಾತಾಡಿದ್ರಾ? ಹೌದು, ಅಲ್ಲೇ ಭೇಟಿಯಾಗಿ ಇದೇ ಜಾಗಕ್ಕೆ ಬಂದು ಫಸ್ಟ್ ಹಾ. ನಾನು ಅಲ್ಲಿಂದ ಹೊರಟು ಬಂದಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದು. ಹ್ಮ್ ಹ್ಮ್ ಹ್ಮ್. ಈಗ ದರ್ಶನ್ ಸರ್ ಬಗ್ಗೆ ಎಲ್ಲ ನೀವು ಮತ್ತೆ ರಜತ್ ಅವ್ರು ಮಾತಾಡ್ತಿದ್ರಂತೆ, ಹ್ಮ್. ಡೆವಿಲ್ ಸಿನಿಮಾ ರಿಲೀಸ್ ಆಗಿರೋ ಸಂದರ್ಭದಲ್ಲೆಲ್ಲಾನು. ದರ್ಶನ್ ಹಾ. ನಾನ್ ದರ್ಶನ್ ಸರ್ದು ದರ್ಶನ್ ಅಣ್ಣ ಸಿನಿಮಾ ಅದೇ ನಾನು ಆಕ್ಟಿಂಗ್ ಮಾಡಿರೋದು. ಹ್ಮ್. ಅದೆಲ್ಲಾನು ಹೇಳ್ತಾ ಇದ್ದೆ, ಅಣ್ಣ ಮಾಡಿದೀನಿ ಹಿಂಗೆ. ಆಮೇಲೆ ಅಲ್ಲಿ ಹೇಳಂಗಿಲ್ವಲ್ಲ ಅಣ್ಣ, ಹ್ಮ್. ಹೊರಗಡೆ ಏನ್ ನಡೀತಾ ಐತಿ ಏನಂತ. ಹ್ಮ್. ಅಂದ್ರೆ ಈಗ ಮಳೆ ಊದ್ರುನು ಜೋರಾಗಿ ಇಂಥ ಹ್ಮ್. ಜಾಗದಲ್ಲಿ ಮಳೆ ಊದದೆ ಅಂತಾನು ಹೇಳಂಗಿಲ್ಲ. ಅದೇ ಹ್ಮ್. ಪ್ರೋಟೋಕಾಲ್. ಹೊರಗಡೆ ಗೊತ್ತಾಗ್ಬಾರ್ದು ಅವ್ರಿಗೆ ಏನು. ಹ್ಮ್ 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 ಅದೇ ಫಸ್ಟ್ ಹೇಳ್ಬಿಟ್ಟು ಕಳ್ಸುದೇ ಅದು. ಹ್ಮ್. ಹೊರಗಡೆ ಏನು ಆಟಕ್ಕೆ ಸಂಬಂಧಪಟ್ಟಂಗಾಗ್ಲಿ ಇಲ್ಲ ಹೊರಗಡೆದಾಗ್ಲಿ ಹ್ಮ್. ಏನು ಹೇಳಂಗಿಲ್ಲ ಅಂತಾನೆ ಹೇಳ್ಸುದು. ಈ ಸಿನಿಮಾದಲ್ಲಿ ಯಾಕೆ ನನ್ಗೆ ಯಾವಾಗ ರಿಲೀಸ್ ಆಯ್ತದ ಅದು ಹೇಳಂಗಿಲ್ವಲ್ಲ, ಇಂಥ ದಿನ ಗೊತ್ತಿದ್ರು ಹೇಳಂಗಿಲ್ಲ. ಹ್ಮ್. ರಜತಣ್ಣ ಹ್ಮ್. ಈಗ ಬಂದಿರುವಂತ ಅಮೌಂಟ್ ನ ಹ್ಮ್. ಏನ್ ಮಾಡ್ಬೇಕು ಅಂತ ಅದೇ ಅನ್ಕೊಂಡಿದ್ರ? ನಾನು ಹೇಳ್ದಂಗೆ ರೆಮ್ಯುನರೇಷನ್ ಆಗಿರ್ಬೋದು ಅಥವಾ ಒಂದಷ್ಟು ಪ್ರೈಸ್ ಮನಿ ಆಗಿರ್ಬೋದು. ಅದೇ ಸ್ಟೇಜ್ ಮೇಲೆ ಹೇಳ್ದಂಗೆ ಜಮೀನ್ ತಗೋಬೇಕು ಅಂತ ಆಸೆ. ಜಮೀನ್ ಹ್ಮ್. ತಕೊಂಡು ಒಂದ್ ಮನೆಗಿನ ಕಟ್ಕೊಂಡು ಹ್ಮ್. ಹಿಂಗೆ ತೆಂಗಿನ ಮರ ಬಾಳೆ ಅವು ಇವು ಹಾಕೊಂಡು ಹ್ಮ್. ಇರ್ಬೇಕು ಅಂತ ಆಸೆ. ಈಗ ಬೆಂಗಳೂರಲ್ಲಿ ಈಗ ಮನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಊರಲ್ಲಂತೂ ಇವಾಗ ಮನೆ ಒಂದ್ ಚಿಕ್ಕದಾಗಿದೆ, ಚೊಕ್ಕದಾಗಿ. ಹ್ಮ್. ಸೊ ಅದ್ರ ಜೊತೆಗೆ ಏನಾದ್ರು ಮತ್ತೆ ಬೆಂಗಳೂರಲ್ಲಿ ಮನೆ ಮಾಡುವಂತ ಆಸೆ ಆಕಾಂಕ್ಷೆಗಳಿದ್ಯಾ ಅಂತ? ಹ್ಞೂ ಅಣ್ಣ, ಬೆಂಗಳೂರು ಯಾಕಂದ್ರೆ ಇವಾಗ ಡೈರೆಕ್ಟರ್ ಆಗ್ಬೇಕು ಅಂತಂದ್ರೆ ಊರಿಂದಾನೇ ಪ್ರತಿದಿನ ಓಡಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನಿಮ್ಗೆ ಬೇಕಾಗುತ್ತೆ, ಯಾಕಂತಂದ್ರೆ ನಿಮ್ಗೆ ಗೊತ್ತು ಸಿನಿಮಾ ರಂಗ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಅಥವಾ ಮೀಡಿಯಾ ಅಂತಂದಾಗ ಯಾವ ಟೈಮ್ಗೆ ಬರ್ತೀವಿ ಅಂತಾನೆ ಗೊತ್ತಿರಲ್ಲ. ಸೊ ಪ್ರತಿದಿನ ಟ್ರಾವೆಲ್ ಮಾಡೋದಕ್ಕಾಗಲ್ಲ. ಸೊ ಬೆಂಗಳೂರಲ್ಲಿ ಒಂದು ನೆಲೆ ಅನ್ನೋದು ನಿಮ್ಮ ಆಸೆ ಆಕಾಂಕ್ಷೆ ಆಗಿದ್ಯಾ ಅಂತ? ಖಂಡಿತವಾಗ್ಲೂ ಅಣ್ಣ. ಈಗ ಅನ್ನ ಕೊಟ್ಟಿದ್ದೆ ನಾನು ಈಗ ಊರ್ ಬಿಟ್ಟು ಬೆಂಗಳೂರಿಗೆ ಬಂದ್ಮೇಲೆ ಹ್ಮ್. ನಾನು ಇಷ್ಟೆಲ್ಲ ಮಾಡೋಕೆ ಬೆಂಗಳೂರೇ ಕಾರಣ ಅಣ್ಣ. ಬೆಂಗಳೂರು ಹೆಂಗೆ ಅಂದ್ರೆ ಜೀವನ ಕಲಿಸ್ಬಿಡ್ತದೆ ನಮಗೆ. ಹ್ಮ್ ಹ್ಮ್ ಸ್ಟಾರ್ಟಿಂಗು ನಮ್ಮ ಹಳ್ಳಿಲಿದ್ದು ಹ್ಮ್. ಅಲ್ಲಿ ಎಲ್ಲ ಜಾಲಿಯಾಗಿ ಅಷ್ಟು ದೊಡ್ಡ ಮನೆ, ಒಂದು ತೊಟ್ಟಿ ಮನೆ ಇರ್ತದೆ. ಹುಡುಗರು ಫ್ರೆಂಡ್ಸ್ ಎಲ್ಲ ಅಷ್ಟೊಂದ್ ಜನ ಇರ್ತಾರೆ. ತಿರ್ಗಾಡ್ಕೊಂಡು ಅವ್ರ ಜೊತೆ ಕಾಲೇಜ್ಗೆ ಹೋಗ್ಕೊಂಡು ಓಡಾಡ್ಕ ಪಿಕ್ಚರ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇಟ್ಟಾಡ್ಕೊಂಡು ಹೆಂಗೋ ಜಾಲಿಯಾಗಿ ಇರ್ತೀವಿ. ಒಳ್ಳೆ ಫ್ರೀ ಬಿಡ್ತಾರೆ. ಬೆಂಗಳೂರು ಹೆಂಗೆ ಅಂದ್ರೆ ಒಂದು ಜವಾಬ್ದಾರಿ ಬಂದ್ಬಿಡ್ತದೆ ಬೆಂಗಳೂರಿಗೆ ಬಂದ ತಕ್ಷಣ. ಅಲ್ಲೇ ಆ ಬೆಂಗಳೂರಲ್ಲಿ ಏನು ನೀನು ಪ್ರಾಪರ್ ಆಗಿ ಅಂದ್ರೆ ಇಟ್ಕೊಂಡ್ ಕಷ್ಟ ಅನುಭವಿಸ್ತೀಯ, 0 ಇಂದ ಸ್ಟಾರ್ಟ್ ಮಾಡ್ತೀಯ ಲೈಫ್. ಅಲ್ಲಿಂದ ಅದ್ ಕಲ್ಸುದೇ ಅದು ನಿನ್ಗೆ. ಇಲ್ಲ ಇನ್ನೊಂದ್ ಪ್ರಪಂಚ ಐತೆ ನೋಡು, ಇಲ್ಲಿ ಈ ಪ್ರಪಂಚ ಒಂದ್ಸರಿ ನೋಡು, ಇದು ನೋಡಿದ್ರೆ ನಿಂಗೆಲ್ಲ ಗೊತ್ತಾಯ್ತದೆ ಅನ್ಬಿಟ್ಟು ಬೆಂಗಳೂರು ಕಲ್ಸುತ್ತೆ. ಬೆಂಗಳೂರು ಬಂದ ಮೇಲೆ ನೀವು ಒಂದ್ ಚಾಪೆ ಮೇಲೆ ಟೆರೆಸ್ ಮೇಲೆ ಮಲಗಿರುವಂತ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ವೈರಲ್ ಆಗ್ತಾ ಇದೆ. ಸೊ ಅದ್ರ ನೋಡಿದಾಗ ಹೆಂಗ್ ಅನಿಸ್ತತೆ? ಅದೇ ಆ ಟೈಮಲ್ಲಿ ಅದು ರೂಮ್ಗೆ ನೀವು ನಂಬ್ತಿರೋ ಬಿಡ್ತೀರ, ನಾನು ಒಂದು 30 ರೂಮ್ ಚೇಂಜ್ ಮಾಡ್ಬಿಟ್ಟು. ಯಾಕಂದ್ರೆ ಆ ಟೈಮಲ್ಲಿ ಅಡ್ವಾನ್ಸ್ಗೂ ದುಡ್ಡು ಇರ್ತಿರ್ಲಿಲ್ಲ. ಈಗ ಅಡ್ವಾನ್ಸ್ ಅಂದ್ರೆ ಎಷ್ಟು, ಒಂದು 30,000 ಬೇಕು, 30-40,000 ಆದ್ರೂ ಬೇಕು ಅಡ್ವಾನ್ಸ್ ಅಂತ ಕೊಡ್ಬೇಕು ಅಂದ್ರೆ. ಈಗ ನಾನು ಅಡ್ವಾನ್ಸ್ ದುಡ್ಡು ಕೊಡ್ಬೇಕು ಅಂದ್ರೆ ಒಂದ್ ಅಷ್ಟ್ ದಿನ ಅದಕ್ಕೆ ಅಂತಾನೆ ಕೆಲಸ ಮಾಡಿ ಇಟ್ಕೋಬೇಕು ಅಣ್ಣನ ದುಡ್ಡ. ಆಮೇಲೆ ನಿಮ್ಗೆ ಗೊತ್ತಲ್ಲ ಶೂಟಿಂಗ್ ಕೆಲಸ, ಸೆಟ್ ಕೆಲಸ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಹೆಂಗಿರ್ತವೆ ಅಂದ್ರೆ ತಿಂಗಳು ಪೂರ್ತಿ ಇರುದಿಲ್ಲ, ಡೈಲಿ ಇರುದಿಲ್ಲ ಅಲ್ವಾ. ಅದು ಬರೀ ಖರ್ಚಿಗೆ ಅದಕ್ಕೆ ಆಗ್ಬಿಡುದು. ಹಂಗಾಗಿ ಬಾಡಿಗೆ ಶೇರಿಂಗ್ ಅಲ್ಲೇ ಹೋಗ್ಬೇಕು ನಾನು. ಈಗ ಬೇರೆ ಫ್ರೆಂಡ್ ರೂಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ನಾನು. ಅವಾಗ ಒಂದೊಂದ್ ರೂಮ್ ಗೊತ್ತಲ್ವ ನಿಮ್ಗೆ. ಈಗ ಫ್ರೆಂಡ್ ಒಂದ್ ರೂಮ್ ಅಲ್ಲಿ ಇರ್ತೀನಿ ಅಂದ್ರೆ ಸ್ಟಾರ್ಟಿಂಗು ಅವ್ರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅನ್ನೋದೊಂದು ಇರ್ತದೆ ಪಾಪ ಅವ್ರಿಗೆ. ಈಗ ನಾನು ತಿರ್ಗಾ ಹೋದಾಗ ಅಲ್ಲಿ ಒಂದು ಎಲ್ಲೋ ಮಾತು ಬಂದಾಗ್ಲೋ ಇನ್ನೊಂದು ಮನಸ್ತಾಪಗಳು ಸ್ಟಾರ್ಟ್ ಆಗಿ ತಿರ್ಗಾ ಅಲ್ಲಿಂದ ಖಾಲಿ. ಇನ್ನೊಂದ್ ಕಡೆ ನಾವ್ ಬಾಡಿಗೆ ಕಟ್ಟಿಲ್ಲ ಅಂದ್ಬಿಟ್ಟು ಬೀಗ ಹಾಕೋಬಿಟ್ಟು ದೀಪಾವಳಿಗೆ ನಾನು ಊರ್ಗ್ ಹೋಗಿದೆ. ಬಾಡಿಗೆ ಕಟ್ಟಿಲ್ಲ ಅಂತ ನಾವೊಂದು 4-5 ಜನ ಫ್ರೆಂಡ್ಸ್ ಇದ್ದು ಬೀಗ ಹಾಕೊಂಡ್ ಹೋಗ್ಬಿಟ್ಟಿದ್ರು ಅವ್ರ ಓನರು. ಅವ್ರ ಮನೆ ಇದ್ದದ್ದು ಈ ಕಡೆ ದೂರ ಇತ್ತು ಸ್ವಲ್ಪ. ಆಮೇಲೆ ನನಗೆ ಪ್ರಾಬ್ಲಮ್ ಏನು ಅಂದ್ರೆ, ನಾವು ಶಾರ್ಟ್ ಫಿಲ್ಮ್ ಯೂಟ್ಯೂಬ್ ಎಲ್ಲ ಮಾಡಿದ್ವಿ, ಸ್ಕ್ರಿಪ್ಟ್ ಎಲ್ಲ ಬರ್ದಿಟ್ಟಿದ್ದೆ ನಾನು. ನನಗೆ ಅದು ಬೇಕಾಗಿತ್ತು ಮೇನು. ಆಮೇಲೆ ಅಲ್ಲೋಗಿ ಯಾರ್ಯಾರ ಹತ್ರ ದುಡ್ಡಿಸಿ ಒಂದ್ 5,000 ನಾನ್ ಪಾಲ್ದು ಇಷ್ಟು ಅಂತ ಕೊಡ್ಬಿಟ್ಟು ಬೇರೆ ಹುಡುಗರು ಅಷ್ಟು ತಂದು ಕೊಡ್ತಾರೆ, ನಂದು ಇಷ್ಟು ಅವ್ರ ಹತ್ರ ಇಸ್ಕೊಳ್ಳಿ, ನನ್ ಬಟ್ಟೆ ಮತ್ತೆ ನನ್ನ ಇದನ್ನ ಕೊಟ್ಬಿಡಿ, ನಂದು ಏನೇನೈತೆ ಲಗೇಜ್ ಅದನ್ನ ಕೊಟ್ಬಿಡಿ ಅಂತ ಅಲ್ಲೋಗಿ ಹುಡಿಕೊಂಡು ಅಲ್ಲೋಗಿ ಇಸ್ಕೊಂಡ್ ಬಂದಿದ್ದು. ಆ ತರ ಎಲ್ಲ ನೋಡ್ಬಿಟ್ಟೆ ಅಣ್ಣ. ಅದಾದ್ಮೇಲೆ ಇದು ಅಷ್ಟೇ, ಈಗ ಫೋಟೋ ಎಲ್ಲ ನೋಡಿದ್ರಲ್ಲ ಅದು ಹಂಗೇನೆ. ಆ ಟೈಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈಗ ಒಂದ್ ನೈಟು ನಿಮ್ಗೆ ಗೊತ್ತಲ್ಲ ಶೂಟಿಂಗ್ ಕೆಲಸ ಹೆಂಗೆ ಲೇಟ್ ಆಗಿ ಮುಗೀತದೆ, ಲೇಟ್ ಆಗಿ ಇದಾಯ್ತದೆ, ಎಷ್ಟೊತ್ತಿಗೆ ಬರ್ತೀವಿ, ಎಷ್ಟೊತ್ತಿಗೆ ಮಲಗ್ತೀವಿ, ಎದ್ದೋಯ್ತೀವಿ ಅಂತಾನೆ ಗೊತ್ತಿರೋದಿಲ್ಲ. ಅವಾಗ ಬಂದಾಗ ಅಲ್ಲಿ ರೂಮಲ್ಲಿ ಹುಡುಗರೆಲ್ಲ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ರು, ಮಲಗಿದ್ರು. ನಾನು ಇಲ್ಲೇ ಇನ್ನೇನು ಮಾಡೋದು ಮಲ್ಕೊಂಡಿದ್ದೆ. ಖಾಲಿ ಇದ್ರೆ ಒಳಗೆ ಮನಿಕತ್ತಿದ್ದೆ. ಒಳಗಡೆ ಖಾಲಿ ಇಲ್ಲದೆ ಇರೋದಕ್ಕೆ ಹೊರಗಡೆ ಮಲಗಿದ್ದು. ಊಟಕ್ಕೆ ಯಾವತ್ತಾದ್ರೂ ಬೆಂಗಳೂರು ಬಂದ್ಮೇಲೆ ಒಂದೊತ್ತಿನ ಊಟಕ್ಕಾದ್ರೂ ಪರದಾಡಿದ್ದುಂಟಾ ಅಂತ? ಸುಮಾರು ದಿನ ಪರದಾಡ್ಬಿಟ್ಟಿದ್ವಿ. ಒಂದೊತ್ತು ನೀವು ನಂಬ್ತಿರೋ ಬಿಡ್ತೀರ, ಒಟ್ಟನೆ ಯಾಮರ್ಸುವ ನಾವು. ಹೆಂಗಂದ್ರೆ ಒಂದು 12 ಗಂಟೆ ಮಲ್ಕೋದು ಸುಮ್ನೆ ಮನೇಲೆ. 12 ಗಂಟೆ ಆದ್ಮೇಲೆ ಬೆಳಿಗ್ಗೆ ತಿಂಡಿ ಎಲ್ಲ ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡೋದು. ತಿರ್ಗಾ ನೈಟ್ ಮಾಮೂಲಿ ಚೌಟ್ರಿಗೆ ಊಟ ಮಾಡೋದು. ಅಂದ್ರೆ ಊಟಕ್ಕೆ ಕಷ್ಟಪಟ್ಟಿರೋದೇ ತುಂಬಾ. ಬೆಂಗಳೂರಿಗೆ ಬಂದಾಗ ಊಟಕ್ಕೆ ಮಲಗು ಜಾಗಕ್ಕೆ ಈ ಬೇಸಿಕ್ ಇರ್ತದೆ ಗೊತ್ತಣ್ಣ. ಬೇಸಿಕ್ ಅಂದ್ರೇನು, ಮಲಗು ಜಾಗ, ಊಟ, ಇವೆರಡು ಮೇನ್ ಸಿಗ್ಬೇಕಾಗಿರೋದು. ಹೊಟ್ಟೆ ಬಟ್ಟೆ ಅಂತಾರಲ್ಲ ಹಂಗೆ.
ಅಷ್ಟು ಅದಕ್ಕೆ ಫಸ್ಟ್ ಕಷ್ಟ, ಅದೇ ಜೀರೋ ಅಲ್ವಾ, ಅಲ್ಲಿಂದಾನೇ ಸ್ಟಾರ್ಟ್ ಅಲ್ವಾ ಲೈಫು. ಹ್ಮ್. ಅದಕ್ಕೆ ಫಸ್ಟ್ ಕಷ್ಟ ಆಗುದೇ ಅಲ್ಲಿಂದ ಹ್ಮ್. ಎಲ್ರಿಗೂ. ಹೆಂಗ್ ಅನ್ಸುತ್ತೆ ಆವತ್ತು ಊಟಕ್ಕೆ ಪರದಾಡಿದ್ದಂತವ್ರು ಇವತ್ತು 4 ಜನಕ್ಕೆ ಅಲ್ಲ, ಹ್ಮ್. 40 ಜನಕ್ಕಲ್ಲ, 100 ಜನಕ್ಕೂ ಊಟ ಕೊಡುವಂತ ಹ್ಮ್. ಕೇಪಬಿಲಿಟಿ ನಿಮ್ಗೆ ಸಿಕ್ಕಿದೆ. ಅದು ನಾನು ಒಂದ್ಸತಿ ನೆನೆಸ್ಕೊಂಡ್ರೆ, ಈಗ ನಾನು ಇದ್ದದ ಹಳೆ ರೂಮು, ಹ್ಮ್. ಹಳೆ ಮನೆ, ಈಗ ನನ್ನ ಒಬ್ಬ ಫ್ರೆಂಡ್ ನಿಜವಾಗ್ಲೂ ನೆನೆಸ್ಕೋಬೇಕು, ಮಲ್ಲಿ ಅಂತ ಒಬ್ಬ ಫ್ರೆಂಡ್ ಇದೆ, ನನ್ನ ಜೊತೆ ಸೆಟ್ ಕೆಲಸ ಮಾಡ್ತಿದ್ದ ಮಲ್ಲಿ. ಹ್ಮ್. ಅವ್ನು ಹೆಂಗೆ ಅಂದ್ರೆ ಇಷ್ಟೆಲ್ಲಾ ಸ್ಟ್ರಗಲ್ ಆದ್ಮೇಲೆ ಹ್ಮ್. ಪಾಪ ಅವನೊಂದು ರೂಮ್ ಮಾಡಿರ್ತಾನೆ, ಹ್ಮ್. ಅಡ್ವಾನ್ಸ್ ಕೊಟ್ಬಿಟ್ಟು ಅವನೊಂದು ರೂಮ್ ಮಾಡಿರ್ತಾನೆ. ಅಡ್ವಾನ್ಸ್ ಕೊಟ್ಟು ರೂಮ್ ಮಾಡಿದಾಗ ಅವನು ಆ ರೂಮ್ನ, ನನ್ಗೆ ರೂಮ್ ಇಲ್ಲದೆ ಇರೋ ಟೈಮಲ್ಲಿ ಅವನು ರೂಮ್ನ ಬಿಟ್ಕೊಡ್ತಾನೆ. ಹ್ಮ್. ಈ ರೂಮಲ್ಲಿ ಇರು ನೀನು, ನನ್ನ ರೂಮಲ್ಲಿ ನಾನು ಬಂದಾಗ ಬಿಡುವಂತ. ಬಟ್ ಅವನು ಬೇರೆ ರೂಮಲ್ಲಿ ಎಲ್ಲೋ ಇರ್ತಾನೆ. ಹ್ಮ್. ಆ ರೂಮ್ಗೆ ಅಡ್ವಾನ್ಸ್ ಕೊಟ್ಟಿರ್ತಾನಲ್ಲ, ಆ ರೂಮ್ ನೀನ್ ಬರೀ ಬಾಡಿಗೆ ಕಟ್ಕೋಗು ಸಾಕು ಅಂದ್ಬಿಟ್ಟು ಆ ರೂಮ್ ಕೊಡ್ತಾನೆ ನನಗೆ. ಮಿನಿಮಮ್ ಲಗ್ಗೆರಲ್ಲಿ ಮಿನಿಮಮ್ ಒಂದ 3 ರಿಂದ 4 ವರ್ಷ. ಈಗ ರೀಸೆಂಟ್ ಒಂದ್ 8 ತಿಂಗಳಿಂದ ಆಚೆ ಬರ್ತೀನಿ ಅಷ್ಟೇ. ಅಲ್ಲಿವರೆಗೂ ಅಲ್ಲೇ ಇರ್ತೀನಿ, ಆ ರೂಮಲ್ಲೇ ಇರ್ತೀನಿ. ನನಗೆ ಪಾಪ ನಾನು ಕಾಮಿಡಿ ಕಿಲಾಡಿಗೆ ಹೋದಾಗ ಅಲ್ಲಿ ಸಂಬಳ ಮಾಮೂಲಿ ಸ್ಟಾರ್ಟಿಂಗ್ ಕೊಡಲ್ವಲ್ಲ, ಅಷ್ಟು ದುಡ್ಡಿರಲ್ಲ. ಅವಾಗ್ಲೂ ಪಾಪ ಆ ರೂಮಿಗೆ ಬಾಡಿಗೆ ಕಟ್ತವನಿ ಅವನು ಮಲ್ಲಿ. ಅವ ಎಲ್ಲೂ ಹೇಳಿರಲ್ಲ, ಇಲ್ಲಿ ಹೇಳ್ತಾ ಇದ್ದು ಫಸ್ಟ್. ಅವ್ನು ನೆನಪಿಸ್ಕೋಬೇಕಣ್ಣ, ನಾನು ಇದುವರೆಗೂ ಅವನು ಒಂದು ದಿನ ಫೋನ್ ಮಾಡಿ ನೀನು ನನ್ನ ಹೆಸರು ಎಲ್ಲೂ ಹೇಳಿಲ್ಲ, ನೀನ್ ಹಿಂಗ್ ಮಾಡಿಲ್ಲ ಅಂತ ಹೇಳಿಲ್ಲ. ಒಂದು ದಿನ ನನಗೆ ಬಾಡಿಗೆ ನಾನ್ ಕಟ್ಟಿದ್ದೆ ನೀನು ಒಳಗಡೆ ಇದ್ದಾಗ, ನಿನ್ ದುಡ್ಡಿಲ್ಲದೆ ಇದ್ದಾಗ ಅಂತ ಒಂದಿನ ಹೇಳಿಲ್ಲ. ಅವನ್ ಎಲ್ಪ್ ಮರೆಯಂಗಿಲ್ಲ ಅಣ್ಣ ಪಾಪ. ಈಗ ಆಗ ನಿಮ್ಗೆ ಯಾರು ಒಂದೊತ್ತಿನ ಊಟಕ್ಕಾಗಿರ್ಬೋದು, ಒಂದೊತ್ತಿನ ನೆಲೆಗಾಗಿರ್ಬೋದು ಇಲ್ದೇ ಇದ್ದಂತ ಸಂದರ್ಭದಲ್ಲಿ ಯಾರು ನಿಮ್ಮನ್ನ ದೂರ ಇಟ್ಟಿದ್ರು, ಇವತ್ತೇನಾದ್ರೂ ಕಾಂಟ್ಯಾಕ್ಟ್ ಮಾಡಿರ್ತಾರೆ? ಯಾಕಂತಂದ್ರೆ ಸೋತಾಗ ಯಾರು ಬರಲ್ಲ, ಗೆದ್ದಾಗ ಎಲ್ರು ಬರ್ತಾರೆ. ಸೊ ಇವಾಗ ಯಾರಾದ್ರೂ ಆಗ ನಿಮ್ಗೆ ಅವಮಾನ ಮಾಡಿದಂತ ಇವಾಗ ಯಾರಾದ್ರೂ ಗಿಲ್ಲಿ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಕಾಲ್ ಬಂದಿರುತ್ತೆ ನನಗನ್ಸಿರೋ ಪ್ರಕಾರ? ಬಂದಿರುತ್ತೆ, ಬರ್ತದೆ ಅಣ್ಣ, ಗೊತ್ತಿಲ್ಲ ಅಣ್ಣ. ಅದೇ ಟೈಮ್ಗೆ ಹಂಗ ಅಂತಾರೆ, ಹಂಗೆಲ್ಲ ಆಗಿರ್ತದೆ. ಈಗ ಕೆಲವೊಂದು ಈಗ ಅದನ್ನೇ ಉಲ್ಟಾ ಮಾಡಿ ನೋಡಿದ್ರೆ ಅದರಿಂದನೇ ನಾನು ಏನೋ ಒಂದು ಟ್ರಿಗರ್ ಆಗಿರ್ಬೋದು, ಟ್ರಿಗರಿಂಗ್ ಪಾಯಿಂಟ್ ಎಲ್ಲೋ ಒಂದು ಟ್ರಿಗರ್ ಆಗಿ ಹಿಂಗ್ ಗೇಲಿ ಮಾಡ್ತಾವ್ರೆ, ಹಿಂಗ್ ರೇಗಿಸ್ತವ್ರೆ, ನಿನ್ ಕೈಲಿ ಆಗೋದಿಲ್ಲ ಅಂತವ್ರೆ, ನೋಡುವ ಅದೇನೋ ಒಂದ್ ಕೈ ನೋಡ್ಬಿಡುವ ಅನ್ಬಿಟ್ಟು ಅದು ಒಂಥರ ತಳ್ದಂಗ್ ಇರ್ತದಲ್ಲ ಅಣ್ಣ, ಮುಂದಕ್ಕೆ ಒಂದ್ ಹೆಜ್ಜೆ. ಆ ಟೈಮಿಗೆ ಬೇಜಾರಾಯ್ತದ. ಆಮೇಲೆ ಹೋಯ್ತಾ ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದ್ರೆ ಅವ್ರ ಹಂಗ್ ಮಾಡಿದ್ಕೇನೆ ಇವತ್ತು ಹಿಂಗ್ ಆಗಿದ್ದು ಅಂತ ಅನ್ಸುತ್ತೆ ಹಂಗೆ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ 3 ಜನರಿಂದ ಗಿಲ್ಲಿ ಅವ್ರಿಗೆ ಜಾಸ್ತಿ ಹೈಪ್ ಸಿಕ್ತು ಅಂತ. ಒಂದು ಕಾವ್ಯ, ಇನ್ನೊಂದು ಅಶ್ವಿನಿ ಅವರು, ಇನ್ನೊಂದು ರಕ್ಷಿತಾ ಅವರು. ಐಪು ಅನ್ನೋದಕ್ಕಿಂತ ಅದೇ ರಘುವಣ್ಣನ್ ಬಿಡ್ಬಿಟ್ರಿ, ರಘು ಸರ್. ಐಪು ಅಂದ್ರೆ ಅದೇ ಕಾರಣ. ಈಗ ಹೆಂಗೆ ಅಂದ್ರೆ, ಈಗ ಆಟ ಅಂತ ಬಂದ್ರೆ ಫಿಸಿಕಲಿ, ಇನ್ನೊಂದು ಮಾತು ಕಾಮಿಡಿ, ಆಮೇಲೆ ಇನ್ನೊಂದು ಒಬ್ರು ರಗಡಾಗಿರ್ತಾರೆ. ಜಗಳ ಅಂತ ಬಂದ್ರೆ ನಿಂತ್ಕೊಂಡು ಬಾಯಲ್ಲಿ ಇದ್ ಮಾಡೋದು, ಮಾತಾಡಿ ಜಗಳ ಮಾಡೋದು, ಆತರ ಒಂದಷ್ಟು ಕ್ಯಾಟಗರಿಗಳು ಇರ್ತಾವಲ್ಲ ಅಣ್ಣ. ಆತರ ನನಗೂ ಆಪೋಸಿಟ್ ಎಲ್ಲ. ಈಗ ಸುದೀಪ್ ಅಣ್ಣನು ಒಂದ್ಸತಿ ಹೇಳಿದ್ರು, ಆಚೆ ಅವ್ರು ಒಳಗಡೆ ಬಂದಾಗ್ಲೂ ಹೇಳೋರು, ನಿಮ್ ಸೀಸನ್ ವಿಶೇಷತೆ ಏನಂದ್ರೆ ಒಂದೊಂದ್ ಕ್ಯಾರೆಕ್ಟರ್ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು, ಅದೇ ಪ್ಲಸ್ ನಿಮ್ಗೆ ಅಂತ. ಎಲ್ಲ ಒಂದೇ ತರ ಆಗಿದ್ರೆ ಹಂಗ ಆಯ್ತಿರ್ಲ ಅಣ್ಣ. ಐಪ್ ಯಾವಾಗ ನೀವ್ ಹೇಳಿದ್ರಲ್ಲ ಈಗ ಐಪ್ ಸಿಕ್ತು ಅಂತ, ಅದೇ ಅಲ್ವಾ ಆಟ. ಹಂಗ್ ಅದ್ ಸಿಕ್ತಾಗ್ಲೇ ಅಲ್ವಾ ಆಟ. ಆತರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.